ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಅನ್ಎಕ್ಸ್ಪೆಕ್ಟೆಡ್, ನೀವು ಊಹಿಸಿ ಇರ್ಲಿಕ್ಕಿಲ್ಲ, ಹಾಗೇನಾದ್ರೂ ಒಂದು ಸಡನ್ ಬರ್ಬೋದು. ಇದು ಗುಡ್ ಅಥವಾ ಬ್ಯಾಡ್ ಇರ್ಬೋದು. ಸೊ ಫೈಲ್ ನಂಬರ್ 1 ಲ್ಯಾಪಿಸ್ ಲಜುಲಿ, ಫೈಲ್ ನಂಬರ್ 2 ರೋಸ್ ಕ್ವಾರ್ಟರ್ಸ್, ಫೈಲ್ ನಂಬರ್ 3 ಅಗಟೆ. ಅನ್ಎಕ್ಸ್ಪೆಕ್ಟೆಡ್, ಇದು ಸಡನ್ ಆಗ್ತದೆ. ಇದು ಟೈಮಿಂಗ್ಸ್ ಇರುದಿಲ್ಲ, ಇಷ್ಟೇ ಟೈಮಿಂಗ್ಸ್ ಅಂತ ಹೇಳಿ ಸಡನ್ ಆಗ್ಬೋದು. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಇದು ಅನ್ಎಕ್ಸ್ಪೆಕ್ಟೆಡ್ ಸಡನ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಲ್ಯಾಪಿಸ್ ಲಜುಲಿ ಚಾಯ್ಸ್ ಮಾಡಿದೀರಾ? ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಏನಾಗ್ಬೋದು ಅಂತ ಹೇಳಿ ನೋಡುವ. ನೀವು ಊಹಿಸಿರ್ಲಿಕ್ಕಿಲ್ಲ. ಇಲ್ಲಿ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಫಾರಿನ್ ಟ್ರಾವೆಲ್ ಮಾಡಬಹುದು, ಅಥವಾ ಯಾವ್ದಾದ್ರು ಟ್ರಿಪ್ ಹೋಗ್ಬೋದು. ನೀವು ಇದು ಸಡನ್ ಆಗಿ ಹೋಗ್ತೀರಿ. ಇದು ನಿಮ್ ಫ್ಯಾಮಿಲಿ ಜೊತೆ ಸಹ ಕೋರ್ಟ್ ಕೇಸ್ ಇರ್ಬೋದು, ನಿಮ್ದು ಟ್ಯಾಕ್ಸ್ ಇರ್ಬೋದು, ಅಥವಾ ಡೈವರ್ಸ್ ಇರ್ಬೋದು, ಅಥವಾ ವಿಲ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಲೀಗಲ್ ಮ್ಯಾಟರ್ ಇರ್ಬೋದು. ಇದು ನಿಮ್ ಪರವಾಗಿ ಆಗ್ತದೆ. ಸೊ ಇಲ್ಲಿ ಫ್ಯಾಮಿಲಿ ಜೊತೆ ನೀವು ಟ್ರಾವೆಲಿಂಗ್ ಮಾಡ್ಬೋದು, ಅಥವಾ ನಿಮ್ಗೆ ಏನಾದ್ರು ನೀವು ನಿಮ್ಮ ಫ್ಯಾಮಿಲಿ ಕಡೆ ನೀವು ಟ್ರಾವೆಲಿಂಗ್ ಮಾಡ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಥವಾ ನಿಮ್ ಫ್ಯಾಮಿಲಿ ಅವರು, ನಿಮ್ಮ ಗಂಡ ಹೆಂಡತಿ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಕುಟುಂಬಸ್ಥರು ಇರ್ಬೋದು, ಇವರು ಟ್ರಾವೆಲಿಂಗ್ ಮಾಡಿ ನಿಮ್ ಮನೆಗೆ ಬರ್ಬೋದು. ನಿಮ್ಗೊಂದು ಗ್ರೇಟ್ ಲಕ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಗ್ರೇಟ್ ಫಾರ್ಚೂನ್. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತದೆ. ಸೊ ಇದೊಂಥರ ಗುಡ್ ಲಕ್ ಅಂತಲೇ ಹೇಳ್ಬೋದು ನಿಮ್ಗೆ ಜೀವನದಲ್ಲಿ. ಕೆಲವರಿಗೆ ವೀಸಾ ಫಾರಿನ್ ಟ್ರಾವೆಲಿಂಗ್ ಸಹ ಇದೆ. ಗ್ರೇಟ್ ಫಾರ್ಚೂನ್ ನೋಡುವ. ನೀವೇನಾದ್ರೂ ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡ್ಬೋದು. ನಿಮ್ಗೆ ಯಾರಾದ್ರೂ ಲೋನ್ ಕೊಡ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ಪಾರ್ಟ್ನರ್ ಬರ್ಬೋದು ಈ ಬಿಸಿನೆಸ್ ಗೆ ಹೆಲ್ಪ್ ಮಾಡ್ಲಿಕ್ಕೆ. ಕೆರಿಯರ್ ನೀವು ಇಂಪ್ರೂವ್ ಮಾಡ್ಬೋದು, ಅಥವಾ ನಿಮ್ಗೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಬರ್ಬೋದು, ಲವೇಬಲ್ ಪಾರ್ಟ್ನರ್ ಬರ್ಬೋದು. ಇದೊಂಥರ ಹೊಸ ಬಿಗಿನಿಂಗ್ ಇದೆ ಅವ್ರ ಜೊತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಆಗ್ತದೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ರೋಸ್ ಕಾರ್ಡರ್ಸ್ ಚಾಯ್ಸ್ ಮಾಡಿದೀರಾ? ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗ್ತದೆ ಅಂತ ಹೇಳಿ ನೋಡುವ, ನೀವು ಊಹಿಸದ ರೀತಿಯಲ್ಲಿ. ಫೈಲ್ ನಂಬರ್ 2 ಹೌಸ್, ಪೇಜ್ ಆಫ್ ಪನ್ಸ್, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಕಾಲ್ ಅಥವಾ ಮೆಸೇಜ್ ಬರ್ಬೋದು, ಇಮೇಲ್ ಬರ್ಬೋದು. ಇದು ನಿಮ್ಗೆ ನಿಮ್ಮ ಫ್ಯಾಮಿಲಿ ಅಥವಾ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಾಗೆ, ಅಥವಾ ನಿಮ್ದು ಮನೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇರ್ಬೋದು. ಒಂದು ಮೆಸೇಜ್ ಬರ್ತದೆ. ಮೋಸ್ಟ್ಲಿ ಇದು ಕೌನ್ಸಿಲಿಂಗ್ ಇರ್ಬೋದು, ಅಥವಾ ಕೋರ್ಟ್ ವಿಷಯ ಇದ್ದಿರ್ಬೋದು, ಅಥವಾ ಒಂದು ಏನ್ ಹೇಳ್ತಾರೆ, ಒಂದು ಅಂದ್ರೆ ಇದು ದೊಡ್ಡ
ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಸೇರ್ಕೊಂಡು ನಿಮ್ಮ ಜೊತೆ ಮಾತಾಡೋದಿರ್ಬೋದು, ನಿಮ್ ಫ್ಯಾಮಿಲಿ ವಿಷಯ ಇದ್ದಿರ್ಬೋದು, ಅಥವಾ ನಿಮ್ಮ ಮನೆ ವಿಷಯ ಇದ್ದಿರ್ಬೋದು, ಅಥವಾ ನಿಮ್ದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ಬೋದು. ಇಲ್ಲಿ ಕೋರ್ಟ್ ಅಥವಾ ಏನೋ ಒಂದು ಅಂದ್ರೆ ತೀರ್ಮಾನ ಆಗ್ತದೆ. ಇಲ್ಲಿ ಜನಗಳ ಮುಂದೆ ನೀವು ಕುತ್ಕೊಳ್ಳೋರಿದ್ದೀರಿ. ಇಲ್ಲಿ ನಿಮ್ಗೆ ಈಗ ಸ್ಟಕ್ ಎನರ್ಜಿ ಅಂತ ಅನಿಸ್ತಿರ್ಬೋದು, ಆದ್ರೆ ಇಲ್ಲಿ ನಿಮ್ಗೆ ಏನೋ ಒಂದು ಸೀಕ್ರೆಟ್ ಗೊತ್ತಾಗ್ತದೆ. ಇದರ ನಂತರ ನೀವು ಈ ರಿಲೇಶನ್ಶಿಪ್ ಅನ್ನು ಬಿಟ್ಟು ಮುಂದೆ ಹೋಗೋರಿದ್ದೀರಿ. ಈಗ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಆದ್ರೆ ನಿಮ್ಗೆ ಏನೋ ಒಂದು ನಿಜ ವಿಷಯ ಗೊತ್ತಾಗ್ತದೆ ಈ ತೀರ್ಮಾನದ ನಂತರ. ಸೊ ಒಬ್ರು ವೆಲ್ತಿ ಪರ್ಸನ್, ಇವ್ರು ತುಂಬಾ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಇರ್ಬೋದು, ಇವ್ರು ಬಂದು ಅಥವಾ ಒಂದು 4 ಜನ ಸೇರಿಸ್ಕೊಂಡು ಇಲ್ಲಿ ಒಂದು ತೀರ್ಮಾನ ಅಂತ ಹೇಳ್ತಾರೆ, ಆ ರೀತಿ ಒಂದು ಕೌನ್ಸೆಲಿಂಗ್ ರೀತಿ ಆಗ್ಬೋದು. ಅಥವಾ ಕೋರ್ಟ್ ಮ್ಯಾಟ್ರ್ ಏನಾದ್ರು ಇರ್ಬೋದು ಇಲ್ಲಿ ನಿಮ್ಗೆ, ಅಥವಾ ಕೋರ್ಟ್ ಇಂದ ಏನಾದ್ರು ನಿಮ್ಗೊಂದು ನೋಟಿಸ್ ಬರ್ಬೋದು, ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವರ ಕಡೆಯಿಂದ ಬರ್ಬೋದು. ಇದು ಎರಡೂ ಇದೆ. ಫ್ಯಾಮಿಲಿ ಇದೆ ಇಲ್ಲಿ. ನೀವು ಇಲ್ಲಿ ಕಮಿಟ್ಮೆಂಟ್ ಗೆ ಕಾಯ್ತಾ ಇದ್ದಿರ್ಬೋದು, ಆದ್ರೆ ಇದು ಸಡನ್ ಆಗಿ ನಿಮ್ಗೆ ಮೆಸೇಜ್ ಬರ್ತದೆ, ಕಾಲ್ ಅಥವಾ ಯಾವ್ದಾದ್ರು ಒಂದು ಲೆಟರ್ ಬರ್ಬೋದು, ಕಾಲ್ ಮೆಸೇಜ್ ಬರ್ಬೋದು. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಟ್ರೀಯ ಗಟ್ಟೆ ಚಾಯ್ಸ್ ಮಾಡಿದ್ದೀರಾ? ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಏನಾಗ್ಬೋದು ಅಂತ ಹೇಳಿ ನೋಡುವ. ಇದು ಆದಷ್ಟು ಬೇಗನೆ ಆಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ಫೈಲ್ ನಂಬರ್ 3. ಮೇನ್ ಫೀಮೇಲ್, ಮೇನ್ ಮೇಲ್, ಮೆಸೇಜ್. ಇನ್ನೊಂದು ಕಾರ್ಡ್ ತೆಗಿತೇನೆ, 2 ಕಾರ್ಡ್. ಕನ್ಸರ್ನ್, ಅಫಿಷಿಯಲ್ ಪರ್ಸನ್, (33) 22 172 ಅಥವಾ 38. ಈ ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ. ಇಲ್ಲಿ ನಿಮ್ಗೆ ಒಬ್ರು ವ್ಯಕ್ತಿಯಿಂದ ಕಾಲ್ ಬರ್ತದೆ. ಇದು ರಿಲೇಶನ್ಶಿಪ್ ಇರ್ಬೋದು ಅನಿಸ್ತದೆ. ಕಾರ್ಡ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಸೊ ಇಲ್ಲಿ ಒಬ್ರು ವ್ಯಕ್ತಿ ಬರ್ತಿದ್ದಾರೆ, ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಜೀವನದಲ್ಲಿ ಒಬ್ರು ವ್ಯಕ್ತಿ ಬರ್ತಿದ್ದಾರೆ. ಈಗ ಏನಾದ್ರು ನೋಡ್ತಿರುವವರು ಫೀಮೇಲ್ ಆಗಿದ್ರೆ ಮೇಲ್ ಬರ್ತಾರೆ, ಮೇಲ್ ಇದ್ರೆ ಫೀಮೇಲ್ ಬರ್ತಾರೆ. ಈ ವ್ಯಕ್ತಿ ತುಂಬಾ ವೆಲ್ದಿ ಪರ್ಸನ್. ಇವರು ತುಂಬಾ ಅಥಾರಿಟಿ ಪರ್ಸನ್. ಇವರು ಮಿಲಿಟರಿ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಗವರ್ಮೆಂಟ್ ಜಾಬ್ ಇರ್ಬೋದು. ಅಥವಾ ನೀವು ಇಲ್ಲಿ ನೋಡ್ತಿರುವವರಲ್ಲೂ ಈ ಎನರ್ಜಿ ಇದೆ. ನೀವು ಯಾವ್ದಾದ್ರು ಒಂದು ಅಫಿಷಿಯಲ್ ಪರ್ಸನ್, ನೀವು ಆಫೀಸರ್ ಜಾಬ್ ಅಲ್ಲಿ ಇದ್ದಿರ್ಬೋದು. ನಿಮ್ಮ ಹತ್ರ ಫೈನಾನ್ಸ್ ರಿಚ್ ಇದೆ, ಎಲ್ಲಾನು ರಿಚ್ ಇದೆ. ತುಂಬಾ ಸ್ಟ್ರಿಕ್ಟ್ ಪರ್ಸನ್ ಈ ವ್ಯಕ್ತಿ ಬರ್ತಿರುವವರು. ಗಂಡಿರ್ಬೋದು, ಹೆಣ್ಣಿರ್ಬೋದು. ಇವರು ತುಂಬಾ ಅಥಾರಿಟಿ ಪರ್ಸನ್, ತುಂಬಾ ಸ್ಟ್ರಿಕ್ಟ್ ಪರ್ಸನ್. ಇವರು ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿವಸಗಳಿಂದ ಕಾಯ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಇವರು ನಿಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ನಿಮ್ಗೂ ಇವರಿಗೆ ಏಜ್ ಗ್ಯಾಪ್ ಇದೆ. ತುಂಬಾ ಥಿಂಕ್ ಮಾಡ್ತಿದ್ದಾರೆ ನಿಮ್ ಜೊತೆ ಮಾತಾಡ್ಬೇಕು, ಹೇಗ್ ಮಾತಾಡೋದು. ಏನೋ ಇವರಿಗೆ ರಿಗ್ರೆಟ್ ಫೀಲಿಂಗ್ ಇದೆ. ಅಂದ್ರೆ ಈ ಹಿಂದೆ ನಿಮ್ ಜೊತೆ ನಿಮ್ಗೂ ಅವ್ರಿಗೆ ಏನಾದ್ರು ಜಗಳ ಆಗಿರ್ಬೋದು, ಅಥವಾ ಏನೋ ಇವ್ರು ನಿಮ್ಮಿಂದ ದೂರ ಹೋಗಿರ್ಬೋದು. ಸೊ ಇದೊಂಥರ ಅವರಿಗೆ ಹಿಂದೆ ನೀವು ಆಪ್ಷನ್ ಇದ್ದಿರ್ಬೋದು, ಅಂದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ ಇವ್ರು ಅನ್ಕೊಂಡಿರ್ಬೋದು. ಆದ್ರೆ ಈಗ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಈಗ ನಿಮ್ಗೆ ಹೇಗೆ ಮಾತಾಡುದು ಅಂತ ಗೊತ್ತಾಗದೆ ಇದ್ದಿರ್ಬೋದು. ಅಥವಾ ಇದು ನೋಡ್ತಿರುವವರ ಎನರ್ಜಿನೂ ಇದೆ ನಿಮ್ಗೆ. ಈ ವ್ಯಕ್ತಿ ಜೊತೆ ಹೇಗೆ ನಾನು ಮೂವ್ ಮಾಡ್ಬೇಕು, ನನ್ನಿಂದ ತಪ್ಪಾಗಿದೆ ಆತರ ನಿಮ್ಗೆ ರಿಗ್ರೆಟ್ ಫೀಲಿಂಗ್ ಇದೆ, ಮನಸ್ಸಲ್ಲಿ ನೋವಿದೆ, ನನ್ನಿಂದ
ತಪ್ಪಾಗಿದೆ, ನಾನು ಅವ್ರಿಗೆ ಹೇಗೆ ಮುಖ ತೋರಿಸೋದು ಅಂತ ನಿಮ್ ಮನಸ್ಸಲ್ಲಿ ಇದೆ. ಸೊ ಈಗ ನೀವು ಥಿಂಕ್ ಮಾಡ್ತಿದ್ದೀರಿ, ಇವರಿಗೆ ಕಾಲ್ ಮಾಡ್ಬೇಕು, ಮಾತಾಡ್ಬೇಕು, ಅಥವಾ ಮೆಸೇಜ್ ಏನಾದ್ರು ಕಳಿಸ್ಬೇಕು, ಇಮೇಲ್ ಮಾಡ್ಬೋದು, ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಲೆಟರ್ ಕಳಿಸ್ಬೋದು ಇಲ್ಲಿ. ಸೊ ಇವರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಜೀವನದಲ್ಲಿ. ಮೇನ್ ಮೇಲ್ ಮತ್ತೆ ಮೇನ್ ಫಿಮೇಲ್ ಬಂದಿದೆ. ಸೊ ಇವರು ನಿಮ್ಮ ಪಾರ್ಟ್ನರ್, ಇವರು ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು. ಸೊ ಇಲ್ಲಿ ನೀವು ಸೆಕೆಂಡ್ ಚಾನ್ಸ್ ತಗೊಳ್ತಿದ್ದೀರಿ. ಸೊ ಇಷ್ಟು ತನಕ ಇವರು ನಿಮ್ಗೆ ಆಪ್ಷನ್ ಆಗಿದ್ರು, ಈಗ ಇನ್ನು ಮುಂದೆ ಇವರನ್ನೇ ನೀವು ಫೈನಲ್ ಆಗಿ ಸೆಲೆಕ್ಟ್ ಮಾಡುವರಿದ್ದೀರಿ. ಇಲ್ಲಿ ನಿಮ್ದೊಂದು ಕಾರ್ಮಿಕ್ ಎಂಡ್ ಆಗ್ತಿದೆ. ಈ ಹಿಂದೆ ಇರೋ ವ್ಯಕ್ತಿ ಜೊತೆ ನಿಮ್ ಜೊತೆ ಒಂದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು, ಇವ್ರ ಜೊತೆ ಜಗಳ ಎಲ್ಲಾನು ಆಗಿರ್ಬೋದು. ಸೊ ಅವರನ್ನು ಬಿಟ್ಟು ಈಗ ನೀವು ಈ ವ್ಯಕ್ತಿ ಕಡೆ ಹೋಗ್ತಿದ್ದೀರಿ. ಅದ್ರಲ್ಲಿ ನಿಮ್ದು ಜಗತ್ತು ಫುಲ್ ಚೇಂಜ್ ಆಗ್ತಿದೆ, ಒಂದು ಲೈಫ್ 360 ಡಿಗ್ರಿ ಚೇಂಜ್ ಆಗ್ತದೆ. ನೀವು ಹೋಗ್ಬೋದು ಅಥವಾ ಈ ವ್ಯಕ್ತಿ ನಿಮ್ ಜೀವನದಲ್ಲಿ ಬರ್ಬೋದು. ಇವ್ರು ಬಂದ ನಂತರ ನಿಮ್ಮ ಲೈಫ್ ಫುಲ್ ಚೇಂಜ್ ಆಗ್ತದೆ. ಸೊ ಸೆಕೆಂಡ್ ಚಾನ್ಸ್ ಇಲ್ಲಿ ಯೂನಿವರ್ಸ್ ನಿಮ್ಗೆ ಕೊಡ್ತಿದ್ದಾರೆ. ಫುಲ್ ಅಥಾರಿಟಿ ಪರ್ಸನ್ ನೀವು ನೋಡ್ತಿರುವವರು ಇರ್ಬೋದು, ಅಥವಾ ನಿಮ್ಗೆ ಬರ್ತಿರೋ ವ್ಯಕ್ತಿ ಬೇಕಾದ್ರೂ ಇರ್ಬೋದು. ರಿನ್ಯೂವಲ್ ಎನರ್ಜಿ ಇದೆ ಇಲ್ಲಿ. ಕಾಲ್ ಅಥವಾ ಮೆಸೇಜ್ 7 days ಅಲ್ಲಿ ಇರ್ಬೋದು, ಅಥವಾ 7 week ಇರ್ಬೋದು. ಕಾಲ್ ಅಥವಾ ಮೆಸೇಜ್ ಬರ್ಬೋದು ಇವ್ರ ಕಡೆಯಿಂದ, ಅಥವಾ 7 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಮೇಜರ್ ಚೇಂಜಸ್ ಇದೆ. ಸೊ ನೀವು ಇವ್ರೇನಾದ್ರೂ ಮುಂದೆ ಟ್ರಾವೆಲಿಂಗ್ ಮಾಡ್ಬೋದು, ಪಿಕ್ನಿಕ್ ಹೋಗ್ಬೋದು. ಇಲ್ಲಿ ನಿಮ್ದು ಲೈಫ್ 360 ಡಿಗ್ರಿ ಚೇಂಜ್ ಆಗ್ತದೆ. ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಬರ್ತಿದ್ದಾರೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಇದರ ನಂತರ ನಿಮ್ದು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ, ನಿಮ್ ಲೈಫ್ ಎಕ್ಸ್ಪಾನ್ಷನ್ ಆಗ್ತದೆ, ಮ್ಯಾರೇಜ್ ಆಗ್ಬೋದು ಇವ್ರ ಜೊತೆ ನಿಮ್ಗೆ. ಸೊ ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.